ಈ ಹೋರಾಟದಲ್ಲಿ ನಾವು ಗೆದ್ದಿದ್ವಿ. ಬಾಕಿ ಅರಿಯಸನ್ನು ಸರ್ಕಾರ ನಾನು ಕೊಡ್ತೀವಿ ಅನ್ನೋದನ್ನ ಅದನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿ ನಾವು ಈಗ ಒಂದು 24 ವೇತನ ಪರಿಷ್ಕರಣೆ ಒಂದು ಚರ್ಚೆ ಮಾಡಿ ಕೂತ್ಕೊಂಡು ಕಾರ್ಮಿಕರ ಮೇಲೆ ಬೇರೆ ಥರ ಕುಣಿಸೋದು ಅನ್ನೋದು ಬಿಟ್ಟು ಒಂದು ಕೂತು ಮಾತುಕತೆಯನ್ನು ಬಗೆಹರಿಸಿ ಅಂತ ನಾವು ಕೇಳ್ತೀವಿ. ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾದಂತಹ ಚಂದ್ರೇಗೌಡರು ಅವರು ಇದ್ದಾರೆ. ಬನ್ನಿ ನೇರವಾಗಿ ಅವರನ್ನೇ ಮಾತನಾಡ್ಸೋಣ. ಸರ್, ಈಗಾಗಲೇ ಏನು ಹೈಕೋರ್ಟ್ನಲ್ಲಿ ಇದ್ದಂತಹ PLG ಈಗ ಇತ್ಯರ್ಥ ಆಗಿರುವಂಥದ್ದು, ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು, ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಗಮನ ಸೆಳಿತೀರಾ? ಈಗಾಗಲೇ ನಿನ್ನೆ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿ ಈಗ ಇತ್ಯರ್ಥ ಆಗಿರುವಂಥದ್ದು, ಮುಂದಿನ ನಿರ್ಧಾರ ಹೇಗಿರುತ್ತೆ ಅನ್ನುವಂಥದ್ದು ನಾವು ಏನೇ ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಏನು ಸರ್ಕಾರ ಆಗಲಿ ಇಲ್ಲಿ ಇರ್ತಕ್ಕಂಥ ಆಡಳಿತ ವರ್ಗ ಆಗಲಿ ಏನು ಇಲ್ಲಿರ್ತಕ್ಕಂಥ 1,15,000 ಜನ ಅಯ್ಯೋ ಇಲ್ಲಿ ಮುಷ್ಕರ ಆಗೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಅಂತ ಹೇಳಿ ತಿಳ್ಕೊಂಡಿದ್ದಂಥ ಒಂದು ಇಲ್ಲಿದ್ದ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಅದು ಆಡಳಿತ ವರ್ಗ ಇರ್ಬೋದು, ಅದಕ್ಕೆ 1,15,000 ಜನ ಮುಷ್ಕರ ಮಾಡಿ ತೋರಿಸಿ ಅದರ ಮಧ್ಯಪ್ರವೇಶ ಆಗಿದ್ದು ಕೋರ್ಟು ಏನು ಉಚ್ಚ ನ್ಯಾಯಾಲಯ ಒಂದು ತಡೆಗೆ ಒಂದು ಇದು ಕೊಟ್ಟಿದ್ದು, ಮುಷ್ಕರನ ಮುಂದೂಡಿ ಪಬ್ಲಿಕ್ಕಿಗೆ ತೊಂದರೆ ಕೊಡಬೇಡಿ ಅಂತ ಏನು ಕೊಟ್ಟಿದ್ದು, ಅದಕ್ಕೆ ಅದರ ಒಂದು ಪ್ರಕಾರ ನಾವು ಮುಂದೂಡಿದ್ವಿ. ಇವತ್ತು ಅಷ್ಟು ಏನೇ ಕೊಟ್ಟಿದ್ರು ಕೂಡ ಇವತ್ತು 1,15,000 ಜನ ಗೆದ್ದಿದ್ವಿ. ಇದನ್ನು ಈ ಹೋರಾಟದಲ್ಲಿ ನಾವು ಗೆದ್ದಿದ್ವಿ. ಕೋರ್ಟ್ ಏನು ಹೇಳಿದೆ ಅದ್ರ ಪ್ರಕಾರ ಇವತ್ತು ಸರ್ಕಾರ ಆಗಲಿ ಅಥವಾ ಆಡಳಿತ ವರ್ಗ ಮಾಡುತ್ತೋ ಗೊತ್ತಿಲ್ಲ, ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತೋ ಮಾತುಕತೆಯನ್ನು ಆದಷ್ಟು ಬೇಗ ಕೂತು ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆ ಏನು 38 ತಿಂಗಳು ಬಾಕಿ ಅರಿಯಸ್ಸು ಅಥವಾ 24 ವೇತನ ಪರಿಷ್ಕರಣೆ ಎರಡೂ ಮಾಡಿ ಅಂತ ನಾವು ಸರ್ಕಾರದ ಮಧ್ಯೆ ಕೇಳ್ತೀವಿ, ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತೀವಿ. ಓಕೆ, ಈಗಾಗಲೇ 14 ತಿಂಗಳ ಅರಿಯರ್ಸನ್ನ ಅಂದರೆ ಕೊಡ್ತೀವಿ ಅನ್ನುವಂಥದ್ದು ಸರ್ಕಾರ ಹೇಳಿತ್ತು. ಅಂದರೆ ಈಗಾಗಲೇ ನಿಮ್ಗೆ ಬಂದ ಹಾಗೇನೆ ಅದು ಒಂದು ಲೆಕ್ಕಾಚಾರದಲ್ಲಿ ಇನ್ನುಳಿದಂತಹ 24 ತಿಂಗಳ ಅರಿಯರ್ಸು ಬಾಕಿ ಇರುವಂಥದ್ದು. ಅಂದರೆ ಆಗಸ್ಟ್ 28ಕ್ಕೆ ಸಭೆಯನ್ನು ಕರೆಯಲಾಗತ್ತೆ. ಸರ್ಕಾರ ಏನಾದರೂ ದಿನಾಂಕ ನಿಗದಿ ಮಾಡಿದ್ರೆ ಜಂಟಿ ಕ್ರಿಯಾ ಸಮಿತಿ ಒಪ್ಕೊಳ್ಳುತ್ತಾ ಅಥವಾ ಹೇಗೆ? ನೀವೇನಾದರೂ ದಿನಾಂಕ ನಿಗದಿ ಮಾಡ್ತೀರಾ ಹೇಗೆ ಅಂತ? ಇಲ್ಲ, ಏನು ಸರ್ಕಾರ ನ್ಯಾಯಾಲಯ ಹೇಳಿದೆ 28 ಇರ್ಬೋದು. 28ಕ್ಕೆ ಏನು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅಥವಾ ಮಾತುಕತೆ ಮಾಡ್ತಾರೋ ಅಥವಾ ಆಡಳಿತ ವರ್ಗಕ್ಕೆ ಒಂದು ಆದೇಶವನ್ನು ಕೊಡ್ತಾರೋ, ಏನು 14 ತಿಂಗಳನ್ನು ಬಾಕಿ ಅರಿಯಸನ್ನು ಸರ್ಕಾರ ನಾನು ಕೊಡ್ತೀವಿ ಅನ್ನೋದನ್ನ ಅದನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿ ನಾವು ಏನು 38 ತಿಂಗಳಿದೆ ಅದನ್ನು ಕೊಡಿ ನಾವು. ಯಾಕೆಂದರೆ ಇಲ್ಲಿರ್ತಕ್ಕಂಥ 1 ಲಕ್ಷ ಕಾರ್ಮಿಕರು ದುಡಿದಿರ್ತಕ್ಕಂಥದ್ದು ದುಡಿದು ಮಾಡಿರ್ತಕ್ಕಂಥ ನೀವು ಬಾಕಿಯನ್ನು ಉಳಿಸ್ಕೊಂಡಿದ್ದೀರಿ, ಆ ಬಾಕಿಯನ್ನು ಕೊಡಿ ಅಂತ ನಾವು ಕೇಳ್ತೀವಿ. ಕೂತು ಚರ್ಚೆ ಮಾಡಿ, ಅದ್ರ ಜೊತೆಗೆ 24 ವೇತನ ಪರಿಷ್ಕರಣೆ ಚರ್ಚೆ ಮಾಡಿ ಕೂತ್ಕೊಂಡು ನಾವೇನು 25% ಕೇಳಿದ್ವಿ, ಅದ್ರ ಮೇಲೆ ಮಾತುಕತೆ ಮಾಡಿದರೆ ನಮಗೂ ನಿಮಗೂ ಏನಿರ್ತಕ್ಕಂಥ ಮಧ್ಯ ಇದಿರ್ತಕ್ಕಂಥದ್ದು ಬಗೆಹರಿತೆ. ನೀವು ಕೂತ್ಕೊಂಡು ಚರ್ಚೆ ಮಾಡಿದೆ, ಅದು ಬಿಟ್ಟು ಬೇರೆ ಥರ ನೀವು ಹೋಗೋದು, ಕಾರ್ಮಿಕರ ಮೇಲೆ ಬೇರೆ ಥರ ಕುಣಿಸೋದು ಅನ್ನೋದು ಬಿಟ್ಟು ಕೂತು ಮಾತುಕತೆಯನ್ನು ಬಗೆಹರಿಸಿ ಅಂತ ನಾವು ಕೇಳ್ಕೊತೀವಿ. ಕೋರ್ಟು ಅಂದರೆ ಮಧ್ಯ ಬಂದಿರುವಂಥದ್ದು ಅಂದರೆ ಈಗಾಗಲೇ ಏನು PIL ಅರ್ಜಿನೂ ಕೂಡ ಇತ್ಯರ್ಥ ಮಾಡಿದೆ. ಅಂದರೆ 4ನೇ ತಾರೀಕೆ ರಾಜಿ ಸಂಧಾನ ಆಗಬೇಕಾಗಿತ್ತು ಸಭೆ, ಆದರೆ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ 5ನೇ ಪ್ರತಿಭಟನೆ ಮಾಡ್ತೀರಿ. ಪ್ರತಿಭಟನೆಯನ್ನು ಮೊಟಕುಗೊಳಿಸಲಿಕ್ಕೆ ಏನಾದರೂ ಕೋರ್ಟ್ ಮಧ್ಯ ಬಂತ ಅಥವಾ ಪ್ರತಿಭಟನೆ ಅಥವಾ ಮುಷ್ಕರ ಏನಾದರೂ ಯಶಸ್ವಿ ಆಗಿಲ್ಲ ಅಂತ ಹೇಳ್ತೀರಾ ಹೇಗೆ ಅಂತ? ಇಲ್ಲ, ಮುಷ್ಕರ ನಮ್ಮದು ಯಶಸ್ವಿ ಆಗಿದೆ. ಏನು 5ನೇ ತಾರೀಕು ಮುಷ್ಕರ ಆಗಬೇಕಾಯಿತು, ಅದು ಒಂದು ದಿವಸ ಮುಂಚಿತವಾಗಿ ಹೊರಗಡೆ ಎಲ್ಲ ಗಾಡಿ ನಿಂತಿದ್ದಾವೆ. ನಂತರದಲ್ಲಿ 5ನೇ ತಾರೀಕು ಆಗೋದು ಅಂಥ ಸಂದರ್ಭಕ್ಕೆ ಅಲ್ಲೇ ಕೋರ್ಟ್ ಒಂದು ಆದೇಶವನ್ನು PLI ಬರುತ್ತೆ. ಆದರೂ ಕೂಡ ಜನ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಮುಷ್ಕರಕ್ಕೆ ಹೋಗಬೇಕು ಅನ್ನೋದು. ಆದರೆ ನಾವು ಇಲ್ಲಿರ್ತಕ್ಕಂಥ ಜಂಟಿ ಸಮಿತಿ ಅದು ಕೋರ್ಟ್ ಆದೇಶವನ್ನು ಇದು ಮಾಡೋಕ್ಕೆ ಬರೋದಿಲ್ಲ ನಾವು ಅನ್ನೋ ಒಂದು ಇದನ್ನಿಟ್ಕೊಂಡು ಕೋರ್ಟ್ ಏನು ಆದೇಶವನ್ನು ಕೊಡೋದು ಅದನ್ನು ತಿಳ್ಕೊಂಡು ನಾವು ಮುಂದೂಡಿದ್ವಿ. ಇವತ್ತು ಅದರಲ್ಲಿ ಕೋರ್ಟುಗೆ ಏನು ಕೊಡಬೇಕು ಬೆಲೆಯನ್ನು ಕೊಟ್ಟಿದ್ವಿ. ಆ ಕೋರ್ಟ್ ಏನು ಹೇಳಿದೆ ಇವತ್ತು 28ರೊಳಗಡೆ ನೀವು ಮಾತುಕತೆಯನ್ನು ಕರೆದು ಅವರ ಒಂದು ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಅಂತೇಳಿ ಏನು ಹೇಳಿದೆ ಅದನ್ನು ಸರ್ಕಾರ ಮಧ್ಯಪ್ರವೇಶ ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ ಅಂತ ನಾವು ಕೇಳ್ಕೊತೀವಿ. ಒಂದು ವೇಳೆ ಸರ್ಕಾರ ಮತ್ತೂ ಕೂಡ ಅಂದರೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ನಡೆ ಏನು ಅನ್ನುವಂಥದ್ದು, ಜಂಟಿ ಕ್ರಿಯಾ ಸಮಿತಿಯ ಮುಂದಿನ ನಡೆ ಏನು ಅಂತ ಹೇಳಿ? ಮುಂದಿನ ದಿನಗಳಲ್ಲಿ ನಾವು ಕೂಡ 1,15,000 ಜನ ಮಧ್ಯೆ ಪ್ರವೇಶಕ್ಕೆ ತಿಳ್ಕೊಂಡು ನಾವು ಏನು ಕೋರ್ಟ್ ಆದೇಶ ಹೇಳಿರ್ಬೋದು ಅಥವಾ ಮುಂದೆ ಏನು ಮಾಡಬೇಕು ಅಂತ ಒಂದು ಜಂಟಿ ಸಮಿತಿ ಕೂತು ಚರ್ಚೆಯನ್ನು ಮಾಡಿ ಮುಂದಿನ ಹೋರಾಟ ಮಾಡಬೇಕು ಅಥವಾ ಬೇರೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಒಂದು ಚರ್ಚೆಯನ್ನು ಮಾಡಿ ಮುಂದೆ ಹೋಗ್ತೀವಿ ನಾವು. ಓಕೆ, ಅವತ್ತು ಅಂದರೆ ಆಗಸ್ಟ್ 5ರಂದು ಮಾಡಿದಂತಹ ಮುಷ್ಕರಕ್ಕೆ ಪ್ರಯಾಣಿಕರು ಮತ್ತು ಸಾರಿಗೆ ನೌಕರರು ಕೂಡ ಬೆಂಬಲವನ್ನು ಸೂಚಿಸಿದರು. ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾದಂಥ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಪ್ರಯಾಣಿಕರಿಗೆ ಮತ್ತು ಸಾರಿಗೆ ನೌಕರರಿಗೆ? 1,15,000 ಜನ ಕಾರ್ಮಿಕರು ನಾವೇನಿದ್ವಿ ಇವತ್ತು ನಾವು ಪ್ರಯಾಣಿಕರ ಮಧ್ಯೆ ನಡೀತಕ್ಕಂಥ ನಮ್ಮವರೇ ಇದು
ಅವರಿಗೆ ನಾವು ಮೊದಲಿಂದಲೂ ಕೇಳ್ತಾ ಇದ್ವಿ. ಇವತ್ತು ಸಾರಿಗೆ ನೌಕರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ, ಇಲ್ಲಿರ್ತಕ್ಕಂಥ ಆಡಳಿತ ವರ್ಗ. ನೀವು ನಮ್ಮ ಇದಕ್ಕೆ ನೀವು ಬೆಂಬಲವನ್ನು ಕೊಡಬೇಕು ಅಂದಾಗ ಆ ಪ್ರಯಾಣಿಕರು ಇಲ್ಲಿ ಮೊದಲಿಂದಲೂ ಕೂಡ ನಮಗೆ ಬೆಂಬಲವನ್ನು ಕೊಟ್ಕೊಂಡ್ಬಂದಿದ್ದಾರೆ. ಇವತ್ತು ಕೊಡ್ತಾರೆ. ನಾಳೆ ನಾವೇನಾದರೂ ಮುಷ್ಕರಕ್ಕೆ ಹೋಗ್ತೀವೋ ಅಥವಾ ಬೇರೆ ಹೋರಾಟಕ್ಕೆ ಹೋಗ್ತೀವೋ ಮುಂದೂ ಆ ಪ್ರಯಾಣಿಕರು ನಮಗೆ ಬೆಂಬಲ ಕೊಡ್ತಾರೆ. ಅವ್ರಿಗೆ ಬೆಂಬಲ ಕೊಡಿ ಅಂತ ನಾವು ಅವ್ರನ್ನ ಕೇಳ್ತೀವಿ ಮುಂದೆ ಕೂಡ. ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾದಂತಹ ಚಂದ್ರೇಗೌಡರವರ ಮಾತಾಗಿತ್ತು. ನಮ್ಮ ಮುಷ್ಕರ ಯಾವತ್ತೂ ಕೂಡ ನಾವು ಹಿಂದಕ್ಕೆ ತೆಗೆದುಕೊಂಡಿಲ್ಲ, ಅಂದರೆ ಮುಂದೂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಗಮನವನ್ನು ಸೆಳಿತೀವಿ ಅನ್ನುವಂತಹ ಮಾತನ್ನು ಚಂದ್ರೇಗೌಡರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.